ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರಗೀತೆಯನ್ನು ಹಾಡುವ ಸಮಯ ಎಷ್ಟು? ಆಪ್ಷನ್ ಎ 42 ಸೆಕೆಂಡುಗಳು, ಆಪ್ಷನ್ ಬಿ 65 ಸೆಕೆಂಡುಗಳು, ಆಪ್ಷನ್ ಸಿ 60 ಸೆಕೆಂಡುಗಳು, ಆಪ್ಷನ್ ಡಿ 52 ಸೆಕೆಂಡುಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 52 ಸೆಕೆಂಡುಗಳು. ಭಾರತದ ರಾಷ್ಟ್ರಗೀತೆಯನ್ನು ಹಾಡುವ ಸಮಯ 52 ಸೆಕೆಂಡುಗಳು ಆಗಿದೆ. ಮುಂದಿನ ಪ್ರಶ್ನೆ, ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಗ್ವಾಟೆಮಾಲಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಚೀನಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಹೊಂದಿರುವ ದೇಶ ಭಾರತ ದೇಶ ಆಗಿದೆ. ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಲಕ್ನೋ, ಆಪ್ಷನ್ ಡಿ ದೆಹಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ. ಮುಂದಿನ ಪ್ರಶ್ನೆ, ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಜಾವೆಲಿನ್ ಎಸೆತ, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಕ್ರಿಕೆಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಾವೆಲಿನ್ ಎಸೆತ. ನೀರಜ್ ಚೋಪ್ರಾ ಅವರು ಜಾವೆಲಿನ್ ಎಸೆತ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಿಸೈಲ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ APJ ಅಬ್ದುಲ್ ಕಲಾಂ, ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ನರೇಂದ್ರ ಮೋದಿ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ APJ ಅಬ್ದುಲ್ ಕಲಾಂ. ಭಾರತದಲ್ಲಿ ಮಿಸೈಲ್ ಮ್ಯಾನ್ ಎಂದು APJ ಅಬ್ದುಲ್ ಕಲಾಂ ಅವರನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಆಪ್ಷನ್ ಎ ತೆಹರಿ, ಆಪ್ಷನ್ ಬಿ ನಾಗಾರ್ಜುನ, ಆಪ್ಷನ್ ಸಿ ತಪತಿ, ಆಪ್ಷನ್ ಡಿ ಹೀರಾಕುಡ್. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತೆಹರಿ. ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತ್ಯುನ್ನತ ನಾಗರಿಕ ಗೌರವ ಯಾವುದು? ಆಪ್ಷನ್ ಎ ಭಾರತ ರತ್ನ, ಆಪ್ಷನ್ ಬಿ ಪರಮವೀರ ಚಕ್ರ, ಆಪ್ಷನ್ ಸಿ ಅಶೋಕ ಚಕ್ರ, ಆಪ್ಷನ್ ಡಿ ಪದ್ಮ ವಿಭೂಷಣ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ರತ್ನ. ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಭಾರತ ರತ್ನ ಆಗಿದೆ. ಮುಂದಿನ ಪ್ರಶ್ನೆ, ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಎಲ್ಲಿತ್ತು? ಆಪ್ಷನ್ ಎ ಲಕ್ನೋ, ಆಪ್ಷನ್ ಬಿ ಕಾನ್ಪುರ, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಕೋಲ್ಕತ್ತಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ. ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಕೋಲ್ಕತ್ತಾ ಆಗಿತ್ತು. ಮುಂದಿನ ಪ್ರಶ್ನೆ, ಫಿರೋಜ್ ಶಾ ಕೋಟ್ಲಾ ಮೈದಾನ ಎಲ್ಲಿದೆ? ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಮುಂಬೈ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ಫಿರೋಜ್ ಶಾ ಕೋಟ್ಲಾ ಮೈದಾನ ದೆಹಲಿಯಲ್ಲಿ ಇದೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಆಪ್ಷನ್ ಎ 1915ರಲ್ಲಿ, ಆಪ್ಷನ್ ಬಿ 1919ರಲ್ಲಿ, ಆಪ್ಷನ್ ಸಿ 1917ರಲ್ಲಿ, ಆಪ್ಷನ್ ಡಿ 1913ರಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1919ರಲ್ಲಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 1919ರಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ಭಾರತದ ಫ್ಲೈಯಿಂಗ್ ಸಿಖ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಿಲ್ಖಾ ಸಿಂಗ್, ಆಪ್ಷನ್ ಬಿ ಜೋಗಿಂದರ್ ಸಿಂಗ್, ಆಪ್ಷನ್ ಸಿ ಅಜಿತ್ ಪಾಲ್ ಸಿಂಗ್, ಆಪ್ಷನ್ ಡಿ PT ಉಷಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಿಲ್ಖಾ ಸಿಂಗ್. ಭಾರತದ ಫ್ಲೈಯಿಂಗ್ ಸಿಖ್ ಎಂದು ಮಿಲ್ಖಾ ಸಿಂಗ್ ಅವರನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಬಿಳಿ ಆನೆಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಥೈಲ್ಯಾಂಡ್ನಲ್ಲಿ, ಆಪ್ಷನ್ ಬಿ ರಷ್ಯಾದಲ್ಲಿ, ಆಪ್ಷನ್ ಸಿ ಅಮೆರಿಕಾದಲ್ಲಿ,
ಆಪ್ಷನ್ ಡಿ ಭಾರತದಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡಿನಲ್ಲಿ. ಬಿಳಿ ಆನೆಗಳು ಥೈಲ್ಯಾಂಡ್ ದೇಶದಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಚೈನ್ ಮ್ಯಾನ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಕಬಡ್ಡಿ, ಆಪ್ಷನ್ ಸಿ ಚದುರಂಗ, ಆಪ್ಷನ್ ಡಿ ಖೋ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಬಡ್ಡಿ. ಚೈನ್ ಮ್ಯಾನ್ ಎಂಬ ಪದವು ಕಬಡ್ಡಿ ಆಟಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ನಾಟ್ಯಶಾಸ್ತ್ರವನ್ನು ರಚಿಸಿದವರು ಯಾರು? ಆಪ್ಷನ್ ಎ ವಸುಮಿತ್ರ, ಆಪ್ಷನ್ ಬಿ ಅಶ್ವಘೋಷ್, ಆಪ್ಷನ್ ಸಿ ಭರತಮುನಿ, ಆಪ್ಷನ್ ಡಿ ವಾತ್ಸಾಯನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭರತಮುನಿ. ನಾಟ್ಯಶಾಸ್ತ್ರವನ್ನು ರಚಿಸಿದವರು ಭರತಮುನಿಯವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾರು ಚಂದ್ರಗುಪ್ತ ವಿಕ್ರಮಾದಿತ್ಯನ ಉತ್ತರಾಧಿಕಾರಿಯಾದವರು? ಆಪ್ಷನ್ ಎ ಬುದ್ಧಗುಪ್ತ, ಆಪ್ಷನ್ ಬಿ ಕುಮಾರಗುಪ್ತ I, ಆಪ್ಷನ್ ಸಿ ವಿಷ್ಣುಗುಪ್ತ, ಆಪ್ಷನ್ ಡಿ ರಾಮಗುಪ್ತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ I. ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಕುಮಾರಗುಪ್ತ I ಉತ್ತರಾಧಿಕಾರಿಯಾಗಿದ್ದರು. ಮುಂದಿನ ಪ್ರಶ್ನೆ, ವೇದಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 4. ವೇದಗಳ ಸಂಖ್ಯೆ ಒಟ್ಟು 4 ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಗೊಮ್ಮಟೇಶ್ವರ, ಆಪ್ಷನ್ ಸಿ ಏಕತೆಯ ಪ್ರತಿಮೆ, ಆಪ್ಷನ್ ಡಿ ಹರ್ಮಿಂದರ್ ಸಾಹಿಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಏಕತೆಯ ಪ್ರತಿಮೆ. ಭಾರತದ ಅತಿ ಎತ್ತರದ ಪ್ರತಿಮೆ ಏಕತೆಯ ಪ್ರತಿಮೆ ಆಗಿದೆ. ಮುಂದಿನ ಪ್ರಶ್ನೆ, ಬದುಕು ಮತ್ತು ಬದುಕಲು ಬಿಡಿ ಎಂದು ಯಾರು ಹೇಳಿದರು? ಆಪ್ಷನ್ ಎ ಮಹಾವೀರ್ ಸ್ವಾಮಿ, ಆಪ್ಷನ್ ಬಿ ಗೌತಮ್ ಬುದ್ಧ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ವಿನೋಬಾ ಭಾವೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾವೀರ್ ಸ್ವಾಮಿ. ಬದುಕು ಮತ್ತು ಬದುಕಲು ಬಿಡಿ ಎಂದು ಹೇಳಿದವರು ಮಹಾವೀರ್ ಸ್ವಾಮಿಯವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಚಾರ್ಮಿನಾರ್ ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಔರಂಗಾಬಾದ್, ಆಪ್ಷನ್ ಡಿ ಆಗ್ರಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್. ಚಾರ್ಮಿನಾರ್ ಹೈದರಾಬಾದಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧಿಯನ್ನು ಅರೆಬೆತ್ತಲೆ ಫಕೀರ ಎಂದು ಕರೆದವರು ಯಾರು? ಆಪ್ಷನ್ ಎ ಹಿಟ್ಲರ್, ಆಪ್ಷನ್ ಬಿ ಜಿನ್ನಾ, ಆಪ್ಷನ್ ಸಿ ಚರ್ಚಿಲ್, ಆಪ್ಷನ್ ಡಿ ಮೌಂಟ್ ಬ್ಯಾಟನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಚಿಲ್. ಮಹಾತ್ಮ ಗಾಂಧಿಯನ್ನು ಅರೆಬೆತ್ತಲೆ ಫಕೀರ ಎಂದು ಕರೆದವನು ಚರ್ಚಿಲ್ ಅವನು ಆಗಿದ್ದಾನೆ. ಮುಂದಿನ ಪ್ರಶ್ನೆ, ಅಶೋಕ ಚಕ್ರವರ್ತಿ ಯಾರ ಉತ್ತರಾಧಿಕಾರಿ? ಆಪ್ಷನ್ ಎ ಬಿಂದುಸಾರ, ಆಪ್ಷನ್ ಬಿ ಸುಶೀಮ್, ಆಪ್ಷನ್ ಸಿ ದಶರಥ, ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಂದುಸಾರ. ಅಶೋಕ ಚಕ್ರವರ್ತಿಯು ಬಿಂದುಸಾರ ಅವರ ಉತ್ತರಾಧಿಕಾರಿ ಆಗಿದ್ದರು. ಮುಂದಿನ ಪ್ರಶ್ನೆ, ವಾರಣಾಸಿ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಯಮುನಾ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಸಾಬರಮತಿ ನದಿ, ಆಪ್ಷನ್ ಡಿ ಗೋಮತಿ ನದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿ. ವಾರಣಾಸಿಯು ಗಂಗಾ ನದಿಯ ದಡದಲ್ಲಿ ಇದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.